ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ಎಲ್ ನೀನೋ ಪರಿಣಾಮ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಮಿಶ್ರ ಬೆಳೆ ಬೆಳೀತಾರೆ. ಕಲ್ಯಾಣ ಕರ್ನಾಟಕ ತೊಗರಿಯ ನಾಡಿನಲ್ಲಿ ತೊಗರಿ, ಉದ್ದು, ಹೆಸರು, ಸೋಯಾ, ಎಳ್ಳು ಕಂಪ್ಲೀಟಾಗಿ ರೊಕ್ಕದ ಮಾಲನ್ನು ಕೈತಪ್ಪೋಗಿದೆ. ಮಳೆ ಕೈ ಕೊಟ್ಟಿರೋದ್ರಿಂದ ಇವತ್ತು ಸಾಲ ಸೂಲ ಮಾಡಿ ಭೂಮಿ ಬೀಜ ಭೂಮಿಗೆ ಹಾಕಿರ್ತಕ್ಕಂಥ ಬೆಳೆಗಳನ್ನು ಕುಟ್ಟಿಡ್ದೋಗಿದೆ, ಒಣಗ್ತಾ ಇದ್ದಾವೆ ಕೆಲವೊಂದು ಕಡೆಗೆ. ನಿನ್ನೆ ಮೊನ್ನೆ ಮಳೆ ಅನ್ಕರ ಒಂದು 2-3 ದಿನಗಳಿಂದ ಕಂಟಿನ್ಯೂ ಆಗಿ ನಿರಂತರವಾಗಿ ಜಿಟಿ ಮಳೆಯನ್ನು ಬರ್ತಾ ಇದೆ. ಈ ಮಳೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ಆಗಿದೆ. ಇವತ್ತು ನಾಯಿ ಮಲೆಯಾಗ ನಾಗಳಾಲಿದ್ರೆ ನಮಗೇನು ಲಾಭ, ರೈತರಿಗೇನು ಲಾಭ ಅನ್ನೋಂಥ ರೀತಿಯಲ್ಲಿ ಯಾವ ಟೈಮಿಗೆ ಮಳೆ ಬರಬೇಕಾಗಿತ್ತು ಆ ಟೈಮಿಗೆ ಮಳೆ ಬಂದಿಲ್ಲ. ಈ ಟೈಮಿಗೆ ಮಳೆ ಬರ್ತಕ್ಕಂಥ ರೀತಿಯಲ್ಲಿ ಏನಿದೆ, ಇವತ್ತು ಯಾವುದೇ ಕಾರಣಕ್ಕೂ ರೈತರ ಬೆಳೆಗಳಿಗೆ ಆಧಾರ ಸ್ತಂಭ ಆಗಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೆಲವು ತಾಲೂಕುಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಬೀಜ ಭೂಮಿಗೆ ಹಾಕಿಲ್ಲ, ಬುಕ್ಕ ಕೈಯಾಗಿಡೋದಿಲ್ಲ, ಬಿತ್ತನ್ಕಿನೇ ಆಗಲಾರಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೇನಾದರೂ ಕೂಡ ಬೆಳೆ ವಿಮೆ ಹಣ ಸಿಗ್ತದಂತಕ್ಕಂಥ ಒಂದು ಆಶಯ ಭಾವನೆಯಿಂದ ಬಕಪಕ್ಷಿಯಂತೆ ರೈತರು ಕಾಯ್ತಾ ಇದ್ದರು, ನೋಡ್ತಾ ಇದ್ದರು. ಅವ್ರ ದೃಷ್ಟಿಕೋನ ಬೆಳೆ ವಿಮದ ಮೇಲೆ ಇರ್ತಕ್ಕಂಥ ರೀತಿಯಲ್ಲಿತ್ತು. ಆದರೆ ಇವತ್ತೇನಾಗಿದೆ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ರೈತರಿಗೆ ಬೆಳೆ ವಿಮಾ ಬಂದಿದೆ, ಕೆಲವು ರೈತರಿಗೆ ಬೆಳೆ ವಿಮಾ ಬಂದಿಲ್ಲ. ಕೆಲವು ಪಂಚಾಯಿತಿಗಳಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದೊಂದು ಪಂಚಾಯಿತಿಯಲ್ಲಿ 7 ರೂಪಾಯಿ ಮಾತ್ರ ಬೆಳೆ ವಿಮೆ ಜಮಾ ಆಗಿರ್ತಕ್ಕಂಥದ್ದು, 150 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು, 117 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು, 200 ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು. ಇದೇನಿದೆ, ಇದು ರೈತರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹೆಚ್ಚಿರ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿರತಕ್ಕಂಥದ್ದಿದೆ. ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ, ಬೆಳೆ ವಿಮಾ ಕಂಪನಿಗಳು ರೈತರ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ಧಾವಿಸಿ ಎಲ್ಲರಿಗೂ ತಾರತಮ್ಯ ಆಗಲಾರ್ದಂಥ ರೀತಿಯಲ್ಲಿ, ಇವತ್ತು ಮಲತಾಯಿ ಧೋರಣೆ ತೋರಲಾರ್ದಂಥ ರೀತಿಯಲ್ಲಿ ಎಲ್ಲರಿಗೆ ಸಮಾನಾಗಿ ಬೆಳೆ ವಿಮಾ ಹಣವನ್ನು ಕೊಡಬೇಕು. ಅದು ಹಾಕಕ್ಕೆ ಇವತ್ತು ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಬೀದಿಗಿಳಿದು ಜಿಲ್ಲೆಯಾದ್ಯಂತ ರೈತರು ಬೆಳೆ ವಿಮೆ ಹಣನ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೆಳೆ ವಿಮೆ ಎಲ್ಲರಿಗೆ ಸಮಾನ ಕೊಡ್ತಕ್ಕಂಥ ತಾರತಮ್ಯ ಆಗಿರ್ತಕ್ಕಂಥ ಸರಿಪಡಿಸಿ, ನ್ಯೂನತೆಯನ್ನು ಸರಿಪಡಿಸಿ ಎಲ್ಲ ರೈತರಿಗೆ ಸಮಾನಾಗಿ ಬೆಳೆ ವಿಮೆ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮತ್ತು ಇನ್ಸೂರೆನ್ಸ್ ಕಂಪನಿ, ಜಿಲ್ಲಾಡಳಿತ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.